Hi everybody, welcome back to my another video, that is word form. After a long time I'm meeting you. This is a new topic for you where you will come across many words. ತುಂಬಾ ಪದಗಳು ನಿಮಗೆ ಅರ್ಥ ಆಗುತ್ತೆ. ನಾವು ಮಾತಾಡುವಾಗ ಇಂಗ್ಲಿಷ್ ಮಾತಾಡಕ್ ಗೊತ್ತಿರುತ್ತೆ, ಆದ್ರೆ ಎಷ್ಟೋ ಬಾರಿ ನಮಗೆ ಪದ ಸಂಪತ್ತಿನ ಶಾರ್ಟೇಜ್ ಆಗುತ್ತೆ. ಪದ ಸಂಪತ್ತು ಸಿಗದೆ ಇದ್ದವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂತಹ ಒಂದಷ್ಟು ಪದ ಸಂಪತ್ತು ಜೊತೆಗೆ ಆ ಪದದ ಬೇರೆ ಬೇರೆ ರೂಪಗಳನ್ನ ನಾವು ತಂದಿದೀವಿ. ಇಂಗ್ಲಿಷ್ ಅಲ್ಲಿ ಪದವನ್ನ ಬೇಸ್ ಫಾರ್ಮ್ ಅಲ್ಲಿ ಇರುತ್ತೆ. ಬೇಸ್ ಫಾರ್ಮ್ ಅದನ್ನ ಚೇಂಜ್ ಮಾಡಿದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ, ಅದು ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಆಗುತ್ತೆ. ಹೇಗೆ ವಾಕ್ಯದಲ್ಲಿ ಬಳಸ್ತೀವಿ ಅನ್ನೋದನ್ನ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದನ್ನ ಅವೇಕ್ ಅಂದ್ರೆ ಎದ್ದೇಳು ಅಂತ. ಅವೋಕ್ ಎದ್ದನು ಅಥವಾ ಎದ್ದಳು. ಅವೋಕನ್ ಎದ್ದಿದ್ದಾನೆ, ಎದ್ದಿದ್ದಾಳೆ, ಹೀಗೆ ಬಳಸ್ತೇವೆ. ಶಿ ಅವೇಕ್ಸ್ ಅಥವಾ ಐ ಅವೇಕ್ ಡೈಲಿ at 5 o'clock. ಇದಕ್ಕೆ ಐ ಅವೋಕ್ ಟುಡೇ at 5:30. ಇವತ್ತು ನಾನು 5:30 ಎದ್ದೆ. ಇದಕ್ಕೆ ಐ ಹ್ಯಾವ್ ಅವೋಕನ್ at 5:30. ನಾನು 5:30 ಎದ್ದಿದ್ದೇನೆ. ಈ ರೀತಿ ಬಳಸಬಹುದು. ನಾನಿವಾಗ ಕನ್ನಡ ಮೀನಿಂಗ್ ಅನ್ನ ಹೇಳ್ತಾ ಈ ಪದಗಳನ್ನ ಹೇಳ್ತೀನಿ. ಈ ವರ್ಬ್ಸ್ ಗಳು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಯಾಕೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತೀವಿ ಅಂದ್ರೆ ಅವೇಕ್, ಅವೋಕ್, ಅವೋಕನ್ ಈ ತರ ಬೇರೆ ಬೇರೆ ಫಾರ್ಮ್ ಅನ್ನ ತಗೊಳುತ್ತೆ. ಅದೇ ರೆಗ್ಯುಲರ್ ವರ್ಬ್ ಅಲ್ಲಿ ಕಾಲ್, ಕಾಲ್ಡ್, ಕಾಲ್ಡ್ ಹಾಗೆ ಬರುತ್ತೆ. ಇಡಿ ಅನ್ನ ಸೇರಿಸ್ಕೊಂಡೋದ್ರೆ ಅದು ರೆಗ್ಯುಲರ್ ವರ್ಬ್ಸ್ ಆಗುತ್ತೆ. ಇದು ಬೇರೆ ಬೇರೆ ಫಾರ್ಮ್ ಅನ್ನ ತಗೊಳ್ಳೋದ್ರಿಂದ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಬನ್ನಿ ಶುರು ಮಾಡೋಣ. Awake, awoke, awoken. Beat, bet, beaten. Beat ಹೊಡಿ, ಬೆಟ್ ಸ್ಪೆಲ್ಲಿಂಗ್ ಸೇಮ್ ಇದೆ, ಆದ್ರೂ ಪ್ರೊನೌನ್ಸಿಯೇಷನ್ ಪಾಸ್ಟ್ ಟೆನ್ಸ್ ಅಲ್ಲಿ ಬೆಟ್ ಅಂತ ಹೇಳ್ತೇವೆ. ಹೊಡೆದನು, ಬೀಟನ್ ಹೊಡೆದಿದ್ದಾನೆ. ಬಿಕಮ್ ಆಗು, ಈ ರೀತಿ ಆಗು ಅನ್ನೋದು. ಬಿಕೇಮ್ ಆಗಿದ್ದೇನೆ. ಬಿಕಮ್ ಆಗಿರುವೆನು. ಬಿಗಿನ್ ಪ್ರಾರಂಭಿಸು. ಬಿಗ್ಯಾನ್ ಪ್ರಾರಂಭಿಸಿದ. ಬಿಗನ್ ಪ್ರಾರಂಭಿಸಿದ್ದಾನೆ. ಅರೈಸ್ ಎಚ್ಚರಗೊಳ್ಳು. ಅರೋಸ್ ಎಚ್ಚರಗೊಂಡನು. ಅರೈಸನ್ ಎಚ್ಚರಗೊಂಡಿದ್ದಾನೆ. ಬೆಂಡ್ ಬಾಗು. ಬೆಂಟ್ ಬಗ್ಗಿದ. ಬೆಂಟ್ ಬಗ್ಗಿದ್ದಾನೆ ಅಥವಾ ಬಾಗಿದ್ದಾನೆ. ಬೈಟ್ ಕಚ್ಚು. ಬಿಟ್ ಕಚ್ಚಿದ. ಬಿಟ್ ಕಚ್ಚಿದ್ದಾನೆ. ಬ್ಲೀಡ್ ರಕ್ತಸ್ರವಿಸು. ಬ್ಲಡ್ ರಕ್ತಸ್ರವಿಸಿತು. ಬ್ಲಡ್ ರಕ್ತಸ್ರವಿಸಿದೆ. ಬ್ಲೋ ಊದು. ಬ್ಲೂ ಊದಿದ. ಬ್ಲೋನ್ ಊದಿದ್ದಾನೆ. ಬ್ರೇಕ್ ಹೊಡೆ, ಮುರಿ. ಬ್ರೋಕ್ ಮುರಿದಿದೆ. ಬ್ರೋಕನ್ ಮುರಿಯಲಾಗಿದೆ. ಬ್ರಿಂಗ್ ತಗೊಂಡು ಬಾ, ತಾ ಅಥವಾ ತಗೊಂಡು ಬಾ. ಬ್ರಾಟ್ ತರಲಾಗಿದೆ. ತಂದನು. ಬ್ರಾಟ್ ತಂದಿದ್ದಾನೆ. ಬಿಲ್ಡ್ ಕಟ್ಟು. ಬಿಲ್ಡಿಂಗ್ ಬಿಲ್ಡ್ ಅದಕ್ಕೆ ಹೇಳ್ತೇವೆ. ಬಿಲ್ಟ್ ಕಟ್ಟಿದೆ ಅಥವಾ ಕಟ್ಟಿದ. ಅವನು ಕಟ್ಟಿದ. ಹಿ ಬಿಲ್ಟ್. ಬಿಲ್ಟ್ ಅವನು ಕಟ್ಟಿದ್ದಾನೆ. ಬರ್ನ್ ಸುಡು. ಬರ್ಂಟ್ ಸುಟ್ಟನು. ಬರ್ಂಟ್ ಸುಟ್ಟಿದ್ದಾನೆ. ನಾನಿಲ್ಲಿ ಬರೀ ಹುಡುಗನಿಗೆ ಹೇಳ್ತಾ ಇದ್ದೀನಿ, ಅದನ್ನ ಹುಡುಗಿಗೂ ಅದೇ ರೀತಿ ಹೇಳ್ಕೋಬಹುದು. ಉದಾಹರಣೆಗೆ ಬೈ ಕೊಂಡುಕೋ. ಬಾಟ್ ಕೊಂಡಳು. ಬಾಟ್ ಕೊಂಡುಕೊಂಡಿದ್ದಾಳೆ. ಕ್ಯಾಚ್ ಹಿಡಿ. ಕಾಟ್ ಹಿಡಿದನು ಅಥವಾ ಹಿಡಿದಳು. ಕಾಟ್ ಹಿಡಿದಳು. ಚೂಸ್ ಆಯ್ಕೆ ಮಾಡು. ಚೋಸ್ ಆಯ್ಕೆ ಮಾಡಿದಳು. ಚೋಸನ್ ಆಯ್ಕೆ ಮಾಡಿದ್ದಾಳೆ. ಕಮ್ ಬಾ. ಕೇಮ್ ಬಂದೆ. ಕಮ್ ಬಂದಿದ್ದೇನೆ ಅಥವಾ ಬಂದಿದ್ದಾಳೆ. ಡೀಲ್ ಡೀಲ್ ಮಾಡೋದು ಅಂತ ಹೇಳ್ತೀವಲ್ಲ, ಅವ್ರ ಜೊತೆ ಹೇಗೆ ಡೀಲ್ ಮಾಡೋದು. ಡೆಲ್ಟ್ ಡೆಲ್ಟ್. ಡಿಗ್ ಅಗೆ, ಭೂಮಿಯನ್ನ ಅಗಿಯೋದಿಕ್ಕೆ ಡಿಗ್ ಅಂತೀವಿ. ಡಿಗ್
ಡಗ್ ಅಗೆದನು, ಡಗ್ ಅಗೆದಿದ್ದಾನೆ. ಡೈವ್ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಜಂಪ್ ಮಾಡೋದಕ್ಕೆ ಡೈವ್ ಅಂತೀವಿ. ಡೈವ್, ಡೋವ್, ಡೈವ್ಡ್. ಡು ಮಾಡು, ಡಿಡ್ ಮಾಡಿದ, ಡನ್ ಮಾಡಿದ್ದಾನೆ. ಡ್ರಾ ಡ್ರಾ ಮಾಡು, ಡ್ರಾ ಎ ಲೈನ್, ಡ್ರಾ ದ ಪಿಕ್ಚರ್. ಡ್ರಾ ಅಂದ್ರೇನು? ಎಳೆ ಬರೆ ಅನ್ನೋ ಅರ್ಥ. ಡ್ರ್ಯೂ, ಡ್ರಾನ್. ಡ್ರೀಮ್ ಕನಸು ಕಾಣು, ಡ್ರೆಮ್ಟ್ ಕನಸು ಕಂಡೆ, ಡ್ರೆಮ್ಟ್ ಕನಸು ಕಂಡಿದ್ದೇನೆ. ಡ್ರಿಂಕ್ ಕುಡಿ, ಡ್ರ್ಯಾಂಕ್ ಕುಡಿದೆ, ಡ್ರಂಕ್ ಕುಡಿದಿದ್ದೇನೆ. ನೀರನ್ನ ಐ ಹ್ಯಾವ್ ಡ್ರಂಕ್ ವಾಟರ್, ಐ ಹ್ಯಾವ್ ಡ್ರಂಕ್ ಮಿಲ್ಕ್, ನಾನು ಹಾಲನ್ನ ಕುಡಿದಿದ್ದೇನೆ. ಡ್ರೈವ್ ಓಡಿಸು, ಡ್ರೈವ್ ದ ಕಾರ್, ಡ್ರೈವ್ ಓಡಿಸು. ಡ್ರೋವ್ ಓಡಿಸಿದೆನು, ಐ ಡ್ರೋವ್ ದ ಕಾರ್, ನಾನು ಕಾರ್ ಓಡಿಸಿದೆ. ಡ್ರಿವನ್ ಐ ಹ್ಯಾವ್ ಡ್ರಿವನ್ ದ ಕಾರ್. ಈಟ್ ಐ ಈಟ್ ಆಪಲ್, ಏಟ್ ಐ ಏಟ್ ಆಪಲ್, ನಾನು ಆಪಲ್ ತಿಂದೆ. ಈಟನ್ ಐ ಹ್ಯಾವ್ ಈಟನ್ ಆಪಲ್, ಆಪಲ್ ತಿಂದಿದ್ದೇನೆ. ಫಾಲ್ ಬೀಳು, ಫೆಲ್ ಬಿದ್ದೆನು, ಫಾಲೆನ್ ಬಿದ್ದಿದ್ದೇನೆ. ಫೀಡ್ ತಿನ್ನಿಸು, ಫೆಡ್ ತಿನ್ನಿಸಿದ, ಫೆಡ್ ತಿನ್ನಿಸಿದ್ದಾನೆ. ಫೀಲ್ ಭಾವಿಸು, ಫೆಲ್ಟ್ ಭಾವಿಸಿದ, ಫೆಲ್ಟ್ ಭಾವಿಸಿದ. ಇದು ಫೀಲ್ ಅನ್ನೋದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಪದವನ್ನ ಬಳಸ್ತೇವೆ. ನೀವೇನಿದ್ರು ಇವಾಗ ಈ 3 ಫಾರ್ಮ್ ಅನ್ನ ನೋಡ್ಕೊಳ್ಳಿ. ನಾನು ಸ್ಟೋರೀಸ್ ಹೇಳ್ತಾ ಇದ್ದೀನಲ್ವಾ, ಆ ಸ್ಟೋರೀಸ್ ಅಲ್ಲಿ ಈ ಫಾರ್ಮ್ಸ್ ಗಳು, ಈ ಪದಗಳು ಬರ್ತಾವೆ. ಆಗ ಯಾವ ರೀತಿ ಸಂದರ್ಭಾನುಸಾರ ಪದಗಳು ಅರ್ಥವನ್ನ ತಗೊಳುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಫೈಟ್ ಜಗಳವಾಡು, ಫಾಟ್ ಜಗಳವಾಡಿದ, ಫಾಟ್ ಜಗಳವಾಡಿದ್ದಾನೆ. ಫೈಂಡ್ ಹುಡುಕು, ಫೌಂಡ್ ಹುಡುಕಿದ, ಫೌಂಡ್ ಹುಡುಕಿದ್ದಾನೆ. ಫ್ಲೀ, ಫ್ಲೀ ಅಂದ್ರೆ ಹೋಗೋದು, ಓಡು ಹೋಗು, ಹೋಗು. ಫ್ಲೆಡ್ ಹೋದ, ಓಡಿ ಹೋದ, ಫ್ಲೆಡ್ ಓಡಿ ಹೋದ. ಫ್ಲೈ ಹಾರು, ಫ್ಲ್ಯೂ ಹಾರಿದ, ಫ್ಲೋನ್ ಹಾರಿದ್ದಾನೆ. ಅಥವಾ ಪಕ್ಷಿ ಹಾರಿದೆ. A bird flies, so birds fly, birds flew, birds have flown. ಆ ರೀತಿ ಹೇಳ್ತೀವಿ. ಫರ್ಗೆಟ್ ಮರೆತು ಬಿಡು, ಫರ್ಗಾಟ್ ಮರೆತು ಬಿಟ್ಟ, ಫರ್ಗಾಟನ್ ಮರೆತು ಬಿಟ್ಟಿದ್ದಾನೆ. ಫರ್ಗಿವ್ ಕ್ಷಮಿಸು, ಫರ್ಗೇವ್ ಕ್ಷಮಿಸಿದ, ಫರ್ಗಿವನ್ ಕ್ಷಮಿಸಿದ್ದಾನೆ. ಗೆಟ್ ತಗೋ, ಗಾಟ್ ತಗೊಂಡ, ಗಾಟ್ ತಗೊಂಡಿದ್ದಾನೆ. ಗಿವ್ ಕೊಡು, ಗೇವ್ ಕೊಟ್ಟ, ಗಿವನ್ ಕೊಟ್ಟಿದ್ದಾನೆ. ಗೋ ಹೋಗು, ವೆಂಟ್ ಹೋದ, ಗಾನ್ ಹೋಗಿದ್ದಾನೆ. ಗ್ರೋ ಬೆಳೆ, ಬೆಳವಣಿಗೆ, ಬೆಳಿ, ಯು ಗ್ರೋ ಮೋರ್ ಅಂಡ್ ಮೋರ್. ಗ್ರೀವ್ ಬೆಳೆದನು, ಗ್ರೋನ್ ಬೆಳೆದಿದ್ದಾನೆ. ಹ್ಯಾವ್ ಹೊಂದು, ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಸ್ವೀಟ್ಸ್. ಐ ಹ್ಯಾವ್ ಸ್ವೀಟ್ಸ್ ಅಂದ್ರೆ ನನ್ನ ಹತ್ರ ಸ್ವೀಟ್ಸ್ ಇದೆ, ಸ್ವೀಟ್ಸ್ ಇದಾವೆ. ಐ ಹ್ಯಾಡ್ ಸ್ವೀಟ್ಸ್ ಪಾಸ್ಟ್ ಟೆನ್ಸ್, ನನ್ನ ಹತ್ರ ಸ್ವೀಟ್ಸ್ ಇತ್ತು. ಹ್ಯಾಡ್ ಐ ಹ್ಯಾವ್ ಹ್ಯಾಡ್ ಸ್ವೀಟ್ಸ್, ನಾನು ಸ್ವೀಟ್ಸ್ ಅನ್ನ ಹೊಂದಿದ್ದೇನೆ ಅಂತ ಹೇಳೋದಕ್ಕೆ ಐ ಹ್ಯಾವ್ ಹ್ಯಾಡ್ ಸ್ವೀಟ್ಸ್ ಅಂತ ಹೇಳ್ತೀವಿ. ಅಥವಾ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್, ಅಲ್ಲೂ ಕೂಡ ಬಳಸ್ತೇವೆ ಇದನ್ನ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್. ಹಿಯರ್ ಕೇಳಿಸ್ಕೋ, ಹರ್ಡ್ ಕೇಳಿಸ್ಕೊಂಡ, ಹರ್ಡ್ ಕೇಳಿಸಿಕೊಂಡಿದ್ದಾನೆ. ಹೈಡ್ ಬಚ್ಚಿಡು, ಹಿಡ್ ಬಚ್ಚಿಟ್ಟನು, ಹಿಡನ್ ಬಚ್ಚಿಟ್ಟಿದ್ದಾನೆ. ಹೋಲ್ಡ್ ಹಿಡಿ, ಹೆಲ್ಡ್ ಹಿಡಿದುಕೊಂಡ, ಹೆಲ್ಡ್ ಹಿಡಿದುಕೊಂಡಿದ್ದಾನೆ. ಹರ್ಟ್ ಗಾಯಗೊಳಿಸು, ಹರ್ಟ್ ಗಾಯಗೊಳಿಸಿದ, ಹರ್ಟ್ ಗಾಯಗೊಳಿಸಿದ್ದಾನೆ. ಕೀಪ್ ಇಡು, ಕೆಪ್ಟ್ ಇಟ್ಟನು, ಕೆಪ್ಟ್ ಇಟ್ಟಿದ್ದಾನೆ. ನೀಲ್ ಮಂಡಿಯೂರು, ನೆಲ್ಟ್ ಮಂಡಿಯೂರಿದ, ನೆಲ್ಟ್ ಮಂಡಿಯೂರಿದ್ದಾನೆ. ನೋ ತಿಳಿದುಕೋ, ನ್ಯೂ ತಿಳಿದುಕೊಂಡ, ನೋನ್ ತಿಳಿದುಕೊಂಡಿದ್ದಾನೆ. ಲೇ ಇಡು, ಲೇ ಅನ್ನೋದು ಕೇರ್ಫುಲ್ ಆಗಿ ನಿಧಾನವಾಗಿ ಇಡು. ಇವಾಗ ಮಡಿಕೆ, ವಿ ಲೇ ದ ಪಾಟ್, ಮಡ್ ಪಾಟ್ ಕೇರ್ಫುಲಿ, ದಟ್ ಈಸ್ ಲೇ. ಅಥವಾ ಎಗ್, ಲೇ ದ ಎಗ್,
ಅದಕ್ಕೆ ಲೇ ಅಂದ್ರೆ ಇಡು. ಲೇಡ್ ಇಟ್ಟನು. laid, especially we'll say birds lay eggs, birds laid eggs, birds laid eggs. Learn, ಕಲಿ, learnt, ಕಲಿತನು, learnt, ಕಲಿತಿದ್ದಾನೆ. leave, ಹೊರಡು, ಬಿಡು. left, ಹೊರಟನು, ಬಿಟ್ಟನು. left, ಹೊರಟಿದ್ದಾನೆ. lie, ಸುಳ್ಳು ಹೇಳು, lied, ಸುಳ್ಳು ಹೇಳಿದ, lied, ಸುಳ್ಳು ಹೇಳಿದ್ದಾನೆ. lose, ಕಳೆದುಕೋ, ಲಾಸ್ಟ್, ಕಳೆದುಕೊಂಡನು, ಲಾಸ್ಟ್, ಕಳೆದುಕೊಂಡಿದ್ದಾನೆ. ಮೇಕ್, ತಯಾರಿಸು, ಮೇಡ್, ತಯಾರಿಸಿದ, ಮೇಡ್, ತಯಾರಿಸಿದ್ದಾನೆ. ಮೀಟ್, ಭೇಟಿ ಮಾಡು, ಮೆಟ್, ಭೇಟಿ ಮಾಡಿದ, ಮೆಟ್, ಭೇಟಿ ಮಾಡಿದ್ದಾನೆ. ಮಿಸ್ಟೇಕ್, ತಪ್ಪು ಮಾಡು, ಮಿಸ್ಟುಕ್, ತಪ್ಪು ಮಾಡಿದ, ಮಿಸ್ಟೇಕನ್, ತಪ್ಪು ಮಾಡಿದ್ದಾನೆ. ಪೇ, ಪಾವತಿಸು, ಪೇಡ್, ಪಾವತಿಸಿದ, ಪೇಡ್, ಪಾವತಿಸಿದ್ದಾನೆ. ಪುಟ್, ಇಡು, ಪುಟ್, ಪುಟ್ 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 ಹಾಗೆ ಬರುತ್ತೆ. ಇಟ್ಟನು, ಇಟ್ಟಿದ್ದಾನೆ. ಕ್ವಿಟ್, ಕ್ವಿಟ್ ಮೀನ್ಸ್ ಅಲ್ಲಿಗೆ ಬಿಟ್ಬಿಡು ಅಂತ. ಕ್ವಿಟ್ ದ ಗೇಮ್, ಯು ಕ್ವಿಟ್ ದಿಸ್, ಕ್ವಿಟ್ ದ ಜಾಬ್, ಅವಾಗ ಬಿಡು, ಬಿಟ್ಬಿಡು. ಕ್ವಿಟ್, ಕ್ವಿಟ್, ಕ್ವಿಟ್. ಬಿಟ್ಟನು, ಬಿಟ್ಟಿದ್ದಾನೆ. ರೀಡ್, ಓದು. ರೆಡ್, ರೆಡ್. ಇದು ಅಷ್ಟೇ ಪದ. ರೀಡ್, ರೆಡ್, ರೆಡ್ ಅಂತ ಓದ್ಬೇಕು. ಅವಾಗ್ಲೇ ಬೀಟ್, ಬೆಟ್, ಬೆಟ್ ಓದುದ್ವಲ್ಲ ಹಾಗೆ. ರೀಡ್, ಓದು. ರೆಡ್, ಓದಿದ, ರೆಡ್, ಓದಿದ್ದಾನೆ. ರೈಡ್, ಓಡಿಸು, ಎಸ್ಪೆಷಲಿ ಹಾರ್ಸ್ ರೈಡ್, ರೈಡ್ಗೆ ಹೇಳ್ತೇವೆ. ಬೈಕ್ ರೈಡ್, ಹಾರ್ಸ್ ರೈಡ್. ಓಡಿಸು, ರೋಡ್, ಓಡಿಸಿದ, ರಿಡನ್, ಓಡಿಸಿದ್ದಾನೆ. ರಿಂಗ್, ಬೆಲ್ ರಿಂಗು ಅಥವಾ ಫೋನ್ ರಿಂಗ್, ರಿಂಗ್, ರ್ಯಾಂಗ್. ಫೋನ್ ರಿಂಗ್ ಆಯ್ತು ಅನ್ನೋದಕ್ಕೆ ರಂಗ್, ರಿಂಗ್ ಆಗಿದೆ. ರೈಸ್, ಏಳು, ಮೇಲೇಳು. ರೋಸ್, ಎದ್ದನು, ರೈಸನ್, ಎದ್ದಿದ್ದಾನೆ. ರನ್, ರನ್, ಓಡು. ರ್ಯಾನ್, ಓಡಿದ, ರನ್, ರನ್, ರ್ಯಾನ್, ರನ್, ಓಡಿದ್ದಾನೆ. ಸೇ, ಹೇಳು. ಸೆಡ್, ಹೇಳಿದ, ಸೆಡ್, ಹೇಳಿದ್ದಾನೆ. ಸಿ, ನೋಡು. ಸ, ನೋಡಿದ, ಸೀನ್, ನೋಡಿದ್ದಾನೆ. ಸೆಲ್, ಮಾರಾಟ ಮಾಡು. ಸೋಲ್ಡ್, ಮಾರಾಟ ಮಾಡಿದ, ಸೋಲ್ಡ್, ಮಾರಾಟ ಮಾಡಿದ್ದಾನೆ. ಸೆಂಡ್, ಕಳುಹಿಸು. ಸೆಂಡ್, ಕಳುಹಿಸಿದ, ಸೆಂಡ್, ಕಳುಹಿಸಿದ್ದಾನೆ. ಶೇಕ್, ವಿಲ್ ಸೇ ಶೇಕ್ ಹ್ಯಾಂಡ್. ಅಥವಾ ಬಾಟಲ್ ಅಲ್ಲಿ ಮಿಲ್ಕ್ ಏನಾದ್ರೂ ಹಾಕಿದ್ರೆ ಅದನ್ನ ಶೇಕ್ ದ ಬಾಟಲ್ ವೆಲ್ ಟು ಗೆಟ್ ಇಟ್ ಮಿಕ್ಸ್ಡ್. ಆ ಸಂದರ್ಭದಲ್ಲಿ ಶೇಕ್ ಅನ್ನ ಬಳಸ್ತೇವೆ. ಅಥವಾ ಔಷಧಿಯನ್ನ ಹಾಕೋದಕ್ಕೆ ಮುಂಚೆ ಮಕ್ಕಳಿಗೆ ವಿಲ್ ಶೇಕ್ ಇಟ್ ವೆಲ್, ದಟ್ ಈಸ್ ಶೇಕ್. ಶೇಕ್, ಅಲುಗಾಡಿಸು. ಶೂಕ್, ಅಲುಗಾಡಿಸಿದನು. ಶೇಕನ್, ಅಲುಗಾಡಿಸಿದ್ದಾನೆ. ಶೈನ್, ಹೊಳೆ. ಶೈನ್, ಹೊಳಿ. ಶೋನ್, ಹೊಳೆಯಿತು. ಶೋನ್, ಹೊಳೆದಿದೆ. ಶೂಟ್, ಶೂಟ್ ಮಾಡು. ಶಾಟ್, ಶೂಟ್ ಮಾಡಿದ, ಶಾಟ್, ಶೂಟ್ ಮಾಡಿದ್ದಾನೆ. ಶೋ, ತೋರಿಸು. ಶೋಡ್, ತೋರಿಸಿದ, ಶೋಡ್, ತೋರಿಸಿದ್ದಾನೆ. ಶ್ರಿಂಕ್, ಶ್ರಿಂಕ್ ಅಂತ ಅಂದ್ರೆ ಹಾಗೆ ಇವಾಗ ಫ್ಲಾರು ಬ್ಲಾಸಮ್ ಆಗಿರುತ್ತೆ, ಹರಳಿರುತ್ತೆ, ಹಾಗೆ ಮುದುಡೋಗುತ್ತಲ್ವಾ, ದಟ್ ಈಸ್ ಶ್ರಿಂಕ್. ಶ್ರಿಂಕ್ ಆಗೋದು. ಅಥವಾ ಬಟ್ಟೆನೂ ಅಷ್ಟೇ, ಬಟ್ಟೆ ಅಯಾನ್ ಮಾಡಿರೋದು, ಅದೆಲ್ಲ ಬಟ್ಟೆ ಒಗ್ದಾದ್ಮೇಲೆ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ, ಅದಕ್ಕೂ ಶ್ರಿಂಕ್ ಅಂತೇವೆ. ಶ್ರಿಂಕ್ ಅಂದ್ರೆ ಏನು, ಮುದುಡು ಅಂತ. ಶ್ರಿಂಕ್, ಶ್ರ್ಯಾಂಕ್, ಮುದುಡಿತು. ಶ್ರಂಕ್, ಮುದುಡಿದೆ. ಶಟ್, ಕ್ಲೋಸ್ ಅಂತ. ಕ್ಲೋಸ್, ಶಟ್, ಶಟ್, ಶಟ್ ಸೇಮು, ಬಟ್ ಮೀನಿಂಗು ಪಾಸ್ಟ್ ಟೆನ್ಸ್ ಅಲ್ಲಿ ಕ್ಲೋಸ್ ಆಗಿದೆ, ಕ್ಲೋಸ್ ಆಗಲ್, ಕ್ಲೋಸ್ ಮಾಡಿದ, ಕ್ಲೋಸ್ ಆಗಿದೆ, ಆ ರೀತಿ. ಸಿಂಗ್, ಹಾಡು, ಹಾಡಿದ. ಸಂಗ್, ಹಾಡಿದ್ದಾನೆ. ಸಿಂಕ್, ಮುಳುಗು. ಸ್ಯಾಂಕ್, ಮುಳುಗಿದ. ಸಂಕ್, ಮುಳುಗಿದ್ದಾನೆ. ಸ್ಮೆಲ್, ಸ್ಮೆಲ್ ಮೀನ್ಸ್ ಸ್ಮೆಲ್ ಮಾಡುವಂತ, ಗ್ರಹಿಸು ಅದನ್ನ. ಸ್ಮೆಲ್ಟ್, ಗ್ರಹಿಸಿದ, ಆ ಸ್ಮೆಲ್ ಅನ್ನ ಗ್ರಹಿಸಿದ. ಸ್ಮೆಲ್ಟ್, ಗ್ರಹಿಸಿದ್ದಾನೆ. ಸ್ಲೀಪ್, ನಿದ್ರೆ ಮಾಡು. ಸ್ಲೆಪ್ಟ್, ನಿದ್ರೆ ಮಾಡಿದ. ಸ್ಲೆಪ್ಟ್, ನಿದ್ರೆ ಮಾಡಿದ್ದಾನೆ. ಸ್ಪೀಕ್, ಮಾತನಾಡು. ಸ್ಪೋಕ್, ಮಾತನಾಡಿದ. ಸ್ಪೋಕನ್, ಮಾತನಾಡಿದ್ದಾನೆ. ಸ್ಪೀಡ್,
ವೇಗ ವರ್ಧಿಸು. ಸ್ಪೆಡ್, ಸ್ಪೀಡ್ ಮಾಡು ಗಾಡಿಯನ್ನ, ಇನ್ನು ಸ್ಪೀಡ್ ಮಾಡು ಅಂತೀವಲ್ಲ ಹಾಗೆ. ಸ್ಪೆಡ್, ವೇಗಗೊಳಿಸಿದ. ಸ್ಪೆಡ್, ವೇಗಗೊಳಿಸಿದ್ದಾನೆ. ಸ್ಪೆಲ್, ಉಚ್ಚರಿಸು. ಪದವನ್ನ ಸ್ಪೆಲ್ ಮಾಡು, ಉಚ್ಚರಿಸು ಅಂತ ಹೇಳ್ತೇವೆ. ಸ್ಪೆಲ್ಟ್, ಉಚ್ಚರಿಸಿದ. ಸ್ಪೆಲ್ಟ್, ಉಚ್ಚರಿಸಿದ್ದಾನೆ. ಸ್ಪೆಂಡ್, ಸ್ಪೆಂಡ್ ಮೀನ್ಸ್ ಸ್ಪೆಂಡ್ ಮನಿ, ಏನಂತೀವಿ, ಖರ್ಚು ಮಾಡು. ಸ್ಪೆಂಟ್, ಖರ್ಚು ಮಾಡಿದ. ಸ್ಪೆಂಟ್, ಖರ್ಚು ಮಾಡಿದ್ದಾನೆ. ಸ್ಪಿಲ್, ಚೆಲ್ಲು ಅಂತ. ನಾವು ಸ್ಪಿಲ್ ದ ವಾಟರ್, ಡೋಂಟ್ ಸ್ಪಿಲ್ ದ ವಾಟರ್. ನೀರನ್ನ ಡೋಂಟ್ ಸ್ಪಿಲ್ ದ ವಾಟರ್, ನೀರನ್ನ ಚೆಲ್ಲಬೇಡ. ಸ್ಪಿಲ್ ಅಂದ್ರೆ ಚೆಲ್ಲೋದು, ಚೆಲ್ಲು. ಸ್ಪಿಲ್ಟ್, ಚೆಲ್ಲಿದ. ಸ್ಪಿಲ್ಟ್, ಚೆಲ್ಲಿದ್ದಾನೆ. ಸ್ಪಿನ್, ಸ್ಪಿನ್ ಮಾಡೋದು. ಇವಾಗ ಬಾಲ್ ಸ್ಪಿನ್ ಆಯ್ತು ಅಂದ್ರೆ ತಿರುಗೋದಕ್ಕೆ ಸ್ಪಿನ್ ಅಂತೀವಿ. ತಿರುಗಿಸು. ಸ್ಪ್ಯಾನ್, ತಿರುಗಿಸಿದ. ಸ್ಪನ್, ತಿರುಗಿಸಿದ್ದಾನೆ. ಸ್ಪಿಟ್, ಉಗುಳು. ಸ್ಪ್ಯಾಟ್, ಉಗುಳಿದ. ಸ್ಪ್ಯಾಟ್, ಉಗುಳಿದ್ದಾನೆ. ಸ್ಪ್ಲಿಟ್, ಸ್ಪ್ಲಿಟ್ ಅಂದ್ರೆ ಎರಡನ್ನ ಸ್ಪ್ಲಿಟ್ ಮಾಡು. ದೊಡ್ಡದಿರುತ್ತೆ ಅದನ್ನ ಕಟ್ ಮಾಡು, ಸ್ಪ್ಲಿಟ್ ಮಾಡು ಅಂತ ಹೇಳ್ತೀವಿ. ಉದಾಹರಣೆಗೆ ದೊಡ್ಡ ಪದ ಇರುತ್ತೆ, ಒಂದು ಡಿಕ್ಷನರಿ, ಅದನ್ನ ಸ್ಪ್ಲಿಟ್ ಮಾಡಿ ಹೇಳಿದ್ರೆ ಡಿಕ್ಷನರಿ, ಅದನ್ನ ಸ್ಪ್ಲಿಟ್ ಅಂತ ಕರಿತೀವಿ. ಸ್ಪ್ಲಿಟ್, ಸ್ಪ್ಲಿಟ್, ಸ್ಪ್ಲಿಟ್. ಅರ್ಥ ಸ್ಪ್ಲಿಟ್ ಮಾಡು, ಸ್ಪ್ಲಿಟ್ ಮಾಡಿದ, ಸ್ಪ್ಲಿಟ್ ಮಾಡಿದ್ದಾನೆ. ಸ್ಪಾಯ್ಲ್, ಹಾಳು ಮಾಡು. ಸ್ಪಾಯ್ಲ್ಟ್, ಹಾಳು ಮಾಡಿದ. ಸ್ಪಾಯ್ಲ್ಡ್, ಹಾಳು ಮಾಡಿದ್ದಾನೆ. ಸ್ಪ್ರೆಡ್, ಹರಡು. ಸ್ಪ್ರೆಡ್, ಹರಡಿದನು. ಸ್ಪ್ರೆಡ್, ಹರಡಿದ್ದಾನೆ. ಸ್ಟ್ಯಾಂಡ್, ನಿಲ್ಲು. ಸ್ಟುಡ್, ನಿಂತನು. ಸ್ಟುಡ್, ನಿಂತಿದ್ದಾನೆ. ಸ್ಟೀಲ್, ಕದಿ. ಸ್ಟೋಲ್, ಇನ್ನೊಂದು ಸ್ಟೀಲ್ ಇದೆ, STEEL, ಅದು ಬೇರೆ. ಇದು STEAL. ಸ್ಟೀಲ್ ಅಂದ್ರೆ ಕದಿಯೋದು, ಕದಿ. ಸ್ಟೋಲ್, ಕದ್ದನು. ಸ್ಟೋಲೆನ್, ಕದ್ದಿದ್ದಾನೆ. ಸ್ಟಿಕ್, ಅಂಟಿಸು. ಸ್ಟಕ್, ಅಂಟಿಸಿದನು. ಸ್ಟಕ್, ಅಂಟಿಸಿದ್ದಾನೆ. ಸ್ವೇರ್, ಪ್ರಮಾಣ ಮಾಡು. ಸ್ವೇರ್, ಪ್ರಮಾಣ ಮಾಡಿದ. ಸ್ವೋರ್ನ್, ಪ್ರಮಾಣ ಮಾಡಿದ್ದಾನೆ. ಸ್ವೆಟ್, ಬೆವರು. ಸ್ವೆಟೆಡ್, ಬೆವರಿದನು. ಸ್ವೆಟೆಡ್, ಬೆವರಿದ್ದಾನೆ. ಸ್ವೀಪ್, ಒರೆಸು. ನೆಲ ಎಲ್ಲ ಗಲೀಜಾಗಿದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಸ್ವೀಪ್, ಒರೆಸೋದು. ಸ್ವೀಪ್, ಒರೆಸು. ಸ್ವೆಪ್ಟ್, ಒರೆಸಿದ. ಸ್ವೆಪ್ಟ್, ಒರೆಸಿದ್ದಾನೆ. ಸ್ವಿಮ್, ಈಜಾಡು. ಸ್ವ್ಯಾಮ್, ಈಜಾಡಿದ. ಸ್ವಮ್, ಈಜಾಡಿದ್ದಾನೆ. ಸ್ವಿಂಗ್, ತೂಗುಯ್ಯಾಲೆ ಆಡು. ಸ್ವಂಗ್, ತೂಗುಯ್ಯಾಲೆ ಆಡಿದ. ಸ್ವಂಗ್, ತೂಗುಯ್ಯಾಲೆ ಆಡಿದ್ದಾನೆ. ಟೇಕ್, ತಗೋ, ತೆಗೆದುಕೋ. ಟುಕ್, ತೆಗೆದುಕೊಂಡನು. ಟೇಕನ್, ತೆಗೆದುಕೊಂಡಿದ್ದಾನೆ. ಟೀಚ್, ಬೋಧಿಸು. ಟಾಟ್, ಬೋಧಿಸಿದನು. ಟಾಟ್, ಬೋಧಿಸಿದ್ದಾನೆ. ಟ್ಯಾರ್, ಅರ್ಧಾಕು. ಪೇಜ್ ಅನ್ನ ಅರ್ಧಾಕೋದಕ್ಕೆ, ಹಿಂಗೆ ಅರಿಯೋದಿಕ್ಕೆ ಟೇರ್ ಅಂತೀವಿ. ಟೇರ್, ಅರಿದು ಹಾಕು. ಟೋರ್, ಅರಿದು ಹಾಕಿದನು. ಟೋರ್ನ್, ಅರಿದು ಹಾಕಿದ್ದಾನೆ. ಟೆಲ್, ಹೇಳು. ಟೋಲ್ಡ್, ಹೇಳಿದ. ಟೋಲ್ಡ್, ಹೇಳಿದ್ದಾನೆ. ಥಿಂಕ್, ಯೋಚಿಸು. ಥಾಟ್, ಯೋಚಿಸಿದ. ಥಾಟ್, ಯೋಚಿಸಿದ್ದಾನೆ. ಥ್ರೋ, ಎಸೆ. ಥ್ರೂ, ಎಸೆದನು. ಥ್ರೋನ್, ಎಸೆದಿದ್ದಾನೆ. ವೇಕಪ್, ಎದ್ದೇಳು. ವೋಕಪ್, ಎದ್ದನು. ವೋಕನಪ್, ಎದ್ದಿದ್ದಾನೆ. ವೇರ್, ಧರಿಸು. ವೋರ್, ಧರಿಸಿದನು. ವೋರ್ನ್, ಧರಿಸಿದ್ದಾನೆ. ಬಟ್ಟೆಯನ್ನ ಧರಿಸೋದಕ್ಕೆ ವೇರ್ ಅಂತೀವಿ. ವೀವ್ ಅಂದ್ರೆ ವೀವ್ ಮಾಡೋದು, ಹೊಲ್ಗೆ ಏನಂತೀವಿ, ವೀವಿಂಗ್ ಅಂತ ಹೇಳ್ತೀವಲ್ಲ, ನೇಯೋದು. ವೀವ್, ನೇಯ್ಗೆ ಮಾಡು. ವೋವ್, ನೇಯ್ಗೆ ಮಾಡಿದ. ಓವನ್, ನೇಯ್ಗೆ ಮಾಡಿದ್ದಾನೆ. ವೀಪ್, ಅಳೋದು. ಸುಮ್ನೆ ಒಳಗಡೆನೆ ಅಂತ ಅಳೋದಕ್ಕೆ ವೀಪ್ ಅಂತೀವಿ. ವೀಪ್, ಅಳು. ವೆಪ್ಟ್, ಅತ್ತನು. ವೆಪ್ಟ್, ಅತ್ತಿದ್ದಾನೆ. ವಿನ್, ಜಯಗಳಿಸು. ವನ್, ಜಯಗಳಿಸಿದನು. ವನ್, ಜಯಗಳಿಸಿದ್ದಾನೆ. ವಿತ್ಡ್ರಾ ಅಂದ್ರೆ ವಾಪಸ್ ತಗೊಳ್ಳೋದಕ್ಕೆ ವಿತ್ಡ್ರಾ ಅಂತೀವಿ. ಈ ಬ್ಯಾಂಕ್ ಇಂದ ಹಣವನ್ನ ನಾವು ತಗೊಳ್ಳೋದಕ್ಕೆ ವಿತ್ಡ್ರಾ ಅಂತೀವಿ. ವಿಟ್ರ್ಯೂ, ಹಣವನ್ನ ವಿಟ್ರ್ಯೂ ಮಾಡ್ದ. ವಿಡ್ರಾನ್, ಹಣವನ್ನ ವಿಡ್ರಾನ್ ಮಾಡಿದ್ದಾನೆ. ವಿಥೋಲ್ಡ್,
ವಿಥ್ಹೋಲ್ಡ್ ಮೀನ್ಸ್ ಹಿಡಿದುಕೋ ಅಂತ, ಅಥವಾ ತಡೆ ಹಿಡಿ. ವಿಥ್ಹೋಲ್ಡ್, ನಮ್ಗೆ ಬ್ಯಾಂಕ್ ಅಲ್ಲಿ ಏನಾದ್ರೂ ಲೈಕ್ EMI ಇತ್ತು ಅಂದ್ರೆ ಹೋಲ್ಡ್ ಮಾಡ್ತಾರಲ್ಲ, ಅದು ವಿಥ್ಹೋಲ್ಡ್, ತಡೆ ಹಿಡಿ. ವಿಥ್ಹೆಲ್ಡ್, ತಡೆ ಹಿಡಿದ. ವಿಥ್ಹೆಲ್ಡ್, ತಡೆ ಹಿಡಿಯಲಾಗಿದೆ. ವಿಥ್ಸ್ಟ್ಯಾಂಡ್, ವಿಥ್ಸ್ಟ್ಯಾಂಡ್ ಅಂದ್ರೆ ನಾವು ಅದನ್ನ ಏನು ನಾವೇನ್ ಮಾಡಿರೋದನ್ನ ಹೌದು ನಾನು ಮಾಡಿರೋದ್ ಸರಿ, ಇದೇ ಸರಿ ಅಂತ ಹೇಳೋದಿಕ್ಕೆ ವಿಥ್ಸ್ಟ್ಯಾಂಡ್ ಮಾಡೋದು ಅಂತ ಹೇಳ್ತೀವಿ. ಸಮಜಾಯಿಷಿ ಕೊಟ್ಟು ನಾನು ಮಾಡಿರೋದೇ ಸರಿ ಅಂತ ಹೇಳೋದು. ವಿಥ್ಸ್ಟ್ಯಾಂಡ್, ವಿಥ್ಸ್ಟುಡ್, ವಿಥ್ಸ್ಟುಡ್. ರೈಟ್, ಬರೆ. ರೋಟ್, ಬರೆದನು. ರಿಟನ್, ಬರೆದಿದ್ದಾನೆ. ಬಿ ವಾಸ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್ಸ್. ಬಿ ಅಂದ್ರೆ ಆಗಿರು ಅಂತ. ವಾಸ್ ಆಗಿದ್ದೆ, ಬೀನ್ ಆಗಿದ್ದೇನೆ, ಆ ಸಂದರ್ಭದಲ್ಲಿ ಬಳಸ್ತೇವೆ. ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಮಾಡ್ತೀನಿ ಸೆಂಟೆನ್ಸ್ ಗಳು ಹೇಗೆ ಇವುಗಳನ್ನ ಬಳಸ್ಕೊಂಡು ಸೆಂಟೆನ್ಸ್ ಮಾಡ್ಬೋದು ಅಂತ ಕೆಲವು ಉದಾಹರಣೆಗಳೊಂದಿಗೆ. ಬೇರ್, ಸಹಿಸು. ಬೋರ್, ಸಹಿಸಿದನು. ಬೋರ್ನ್, ಸಹಿಸಿದ್ದಾನೆ. ಬೀಟ್, ಹೊಡೆ. ಬೆಟ್, ಹೊಡೆದನು. ಬೀಟನ್, ಹೊಡೆದಿದ್ದಾನೆ. ಹೀಗೆ ಸುಮಾರು 100 ವರ್ಬ್ ಫಾರ್ಮ್ಸ್ ಅನ್ನ ನಾನು ನಿಮ್ಗೆ ಇವಾಗ ಹೇಳಿದ್ದೇನೆ. ನೀವೇನ್ ಮಾಡ್ಬೇಕು, ಇದನ್ನ ಒಂದು ನೋಟ್ ಬುಕ್ ಅಲ್ಲಿ ಬರ್ಕೋಬೇಕು. ಬರ್ಕೊಂಡು ಈ ಪದಗಳು ಎಲ್ಲೆಲ್ಲಿ ನೀವು ಓದ್ತೀರಾ, ವೆರೆವರ್ ಯು ಕಮ್ ಅಕ್ರಾಸ್ ದೀಸ್ ವರ್ಡ್ಸ್ ಯು ಮಾರ್ಕ್ ದೆಮ್. ಲಿಸ್ಟ್ ಅಲ್ಲಿ ಇರುತ್ತಲ್ಲ, ನಾನು ಈ ವರ್ಡ್ ಅನ್ನ ಓದ್ದೆ ಅಂತ ಮಾರ್ಕ್ ಮಾಡ್ತಾ ಹೋಗಿ. ಮಾರ್ಕ್ ಮಾಡಿ ಅದರ ಅರ್ಥವನ್ನ ಗ್ರಹಿಸಿ, ಆ ಸಂದರ್ಭದಲ್ಲಿ ಆ ಪದಗಳ ಬಳಕೆ ಹೇಗಾಗಿದೆ ಅನ್ನೋದನ್ನ ಗ್ರಹಿಸಿ. ನಾನು ಕೂಡ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಈ ಪದಗಳನ್ನ ವರ್ಡ್ ಫಾರ್ಮ್ಸ್ ಅನ್ನ ಹೇಳ್ತಾ ಇದ್ದೀನಿ, ಅಲ್ಲೂ ಕೂಡ ನೀವು ಗ್ರಹಿಸಬಹುದು. ಈಗ ನಾನು ಇನ್ನೊಂದು V4 V5 ಹೇಳ್ತೀನಿ ಎಂದೆ. ಇದು V1 ಪ್ರೆಸೆಂಟ್ ಟೆನ್ಸು, V2 ಪಾಸ್ಟ್ ಟೆನ್ಸು, V3 ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸು, V4 ಬಂದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ. ಉದಾಹರಣೆಗೆ ಬೀಟ್ ಇದ್ರು ಬೀಟ್ಸ್ ಆಗುತ್ತೆ. ಬೇರ್, ಬೇರ್ಸ್. ರೈಟ್, ರೈಟ್ಸ್. ವಿಥ್ಸ್ಟ್ಯಾಂಡ್, ವಿಥ್ಸ್ಟ್ಯಾಂಡ್ಸ್, ಅದು V4. ನೆಕ್ಸ್ಟ್ V5 ಬಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, V5. ಉದಾಹರಣೆ ಬೀಟ್ ಇರೋದು ಬೀಟಿಂಗ್, ಬೇರ್, ಬೇರಿಂಗ್, ಬೀಯಿಂಗ್, ರೈಟ್, ರೈಟಿಂಗ್, ವಿಥ್ಸ್ಟ್ಯಾಂಡ್, ವಿಥ್ಸ್ಟ್ಯಾಂಡಿಂಗ್, ಅದು V5 ಫಾರ್ಮ್ ಆಗುತ್ತೆ ಅಷ್ಟೇ. ಅದರ ಪದ ಬಳಕೆ ಹೇಗ್ ಬಳಸ್ತೀವಿ ಅನ್ನೋದನ್ನ ಹಾಗೆ ನೀವು ಕಾಂಟೆಕ್ಸ್ಚುಯಲ್ ಅಲ್ಲೇ ನೋಡ್ಬೇಕು. ಅಂದ್ರೆ ಒಂದು ಸ್ಟೋರಿಯನ್ನ ಓದುವಾಗ ಪದ ಬಳಕೆ ಹೇಗಾಗಿರುತ್ತೆ ಅನ್ನೋದನ್ನೇ ನೋಡ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಾತಾಡೋದಿಕ್ಕೆ, ಇಂಗ್ಲಿಷ್ ಕಲಿಯೋದಿಕ್ಕೆ ಇದು ತುಂಬಾ ಮುಖ್ಯ ಆಗಿರುತ್ತೆ. ಯಾರ್ಯಾರು ಇಂಗ್ಲಿಷ್ ಕಲೀಲೇಬೇಕು ಅಂತ ಇದ್ದೀರೋ ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.